ಈಗ ತಾನೇ ಮುಂಜಾನೆಯ ಒಂದು ಮಬ್ಬಲ್ಲಿ ಎದ್ದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಈ ಒಂದು ಗುಂಡ್ಲುಪೇಟೆ ಟೌನ್ ಏನಿದೆ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಆ ಕಡೆಯಿಂದ ಬಸ್ ಬರುತ್ತೆ, ಈ ಕಡೆಯಿಂದ ಬಸ್ ಬರುತ್ತೆ, ಆ ಕಡೆ ಕಾರ್ಗಳು ಬರುತ್ತೆ, ಈ ಕಡೆ ಸ್ಕೂಟರ್ಗಳು ಬರುತ್ತೆ, ವೆಹಿಕಲ್ಗಳು ಬರುತ್ತೆ. ಎಲ್ಲ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಪಕ್ಕದಲ್ಲಿ ಕುಂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ಊರಿನ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಇನ್ನೇನು ಸಾರ್ವತ್ರಿಕ ಚುನಾವಣೆ, ಲೋಕಸಭಾ ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಈ ಒಂದು ಚೆಕ್ ಪೋಸ್ಟ್ ಒಂದು ಗಡಿಯಲ್ಲಿ ನಾವು ಆ ಕಡೆ ತಮಿಳುನಾಡು, ಈ ಕಡೆ ಕೇರಳ ಮತ್ತು ಈ ಕಡೆ ಕರ್ನಾಟಕ, ಈ ಬಾರ್ಡ್ರ್ ಇರೋದ್ರಿಂದ, ಇಲ್ಲಿ ಚೆಕ್ ಪೋಸ್ಟ್ ಇರೋದ್ರಿಂದ ಅನಧಿಕೃತವಾಗಿ ಮಧ್ಯಮ ದಾಸ್ತಾನುಗಳನ್ನ ಕಂಡುಹಿಡಿಯೋದಕ್ಕೆ ಹಾಗೂ ಹಣ ಯಾವುದೋ ಲೆಕ್ಕಾಚಾರ ಇಲ್ಲದಿರ್ತಕ್ಕಂತಹ ಹಣ ದಾಸ್ತಾನು ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದಿದ್ದಾರೆ. ಹಾಗಾಗಿ ಇಲ್ಲಿ ಭಾಳ ಭದ್ರತೆಯಿಂದ, ಬಿಗಿ ಬಂದೋಬಸ್ತಿಂದ ಈ ಒಂದು ಸ್ವೀಪ್ ಸಮಿತಿ ಏನಿದೆ, ಒಂದು ಜಿಲ್ಲಾಡಳಿತ, ಚಾಮರಾಜನಗರ ಜಿಲ್ಲೆಯ ಒಂದು ಸ್ವೀಪ್ ಸಮಿತಿ ಏನಿದೆ, ಅದು ಭಾಳ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ವಹಿಸಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಒಂದು ಕ್ಯಾಮ್ರಾ ಪಾಯಿಂಟ್ಗಳನ್ನು ಇಟ್ಟು ಎಲ್ಲೆಲ್ಲಿ ಒಂದು ಲಂಚ ನಡೀತದೆ, ಎಲ್ಲೆಲ್ಲಿ ಒಂದು ಅಕ್ರಮ ದಾಸ್ತಾನು, ಒಂದು ಮದ್ಯ ದಾಸ್ತಾನುಗಳನ್ನು ಏನಿದೆ ಅಂತಕ್ಕಂತಹ ಒಂದು ಕಣ್ಣುಗಾವಲುಗಳನ್ನು ಇಟ್ಟಿದ್ದಾರೆ. ಅಬಕಾರಿ ಇಲಾಖೆಗಳನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಗುಂಡ್ಲುಪೇಟೆ ಟೌನಲ್ಲಿ ಭಾಳ ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಭಾಳ ಕಟ್ಟುನಿಟ್ಟಿನಿಂದ ನಡೀತದೆ. ಹಾಗಾಗಿ ಇಲ್ಲಿ ನೋಡಿ, ಆ ಕಡೆಯಿಂದ ನೋಡಿ, ಆ ಕಡೆ ಬೇಕ್ರಿ, ಈ ಕಡೆ ಹಾಲಿನ ಡೈರಿ, ಆ ಕಡೆ ನೋಡಿದ್ರೆ ಮೈಸೂರು, ಆ ಕಡೆ ಹೋದರೆ ಮೈಸೂರು, ಈ ಕಡೆ ಹೋದರೆ ಊಟಿ, ಬಂಡೀಪುರ, ಬಿಳಿಗಿರಂಗ ಸ್ವಾಮಿ ಬೆಟ್ಟ, ಕೊಳ್ಳೇಗಾಲ, ಯಳಂದೂರು, ಹನ್ನೂರು, ಇನ್ನು ಆ ಕಡೆ ಹೋದರೆ ನರಸೀಪುರ, ಆ ಕಡೆ ಎಲ್ಲ ಬರ್ತದೆ. ಇದು ನಾನು ಈ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ನಮ್ಮ ಚಾಮರಾಜನಗರ ಜಿಲ್ಲೆಯ ಒಂದು ಗಡಿ ಭಾಗ. ಈ ಕಡೆ ಹೋದರೆ ಊಟಿ, ತಮಿಳುನಾಡು, ಕೇರಳ, ಆ ಒಂದು ಮಧ್ಯದ ಒಂದು ಚೆಕ್ ಪೋಸ್ಟಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಹಾಗಾಗಿ ಈ ಒಂದು ಮುಂಬರುವಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಆಯಾ ಟೌನಿನ, ಆಯಾ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಒಂದು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ ಅಂತಕ್ಕಂತಹ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ಈ ಮುಂಬರುವಂತಹ ಸಾರ್ವತ್ರಿಕ ಚುನಾವಣೆ ಏನಿದೆ, ಅದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲವಾರು ರೈತರು ತಮ್ಮ ಹೊಲ ಗದ್ದೆಗಳಿಗೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಕೂಲಿ ಕಂಬಳ ಮಾಡುವುದಕ್ಕೆ, ಗಾರ ಕೆಲಸ ಮಾಡುವುದಕ್ಕೆ, ಹೋಟ್ಲ್ ಕೆಲಸ ಮಾಡುವುದಕ್ಕೆ ಮತ್ತು ಇನ್ನಿತರ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತಮ್ಮ ದಿನನಿತ್ಯದ ಒಂದು ಜಂಜಾಟದಲ್ಲಿ ಅವರು ತಮ್ಮದೇ ಆದಂತಹ ಒಂದು, ಪಾಪ ಅವರು ಸಾಲ ಮಾಡ್ಕೊಂಡಿದ್ದಾರೋ ಅಥವಾ ಸಂಘ ತಗೊಂಡಿದ್ದಾರೋ, ಏನು ತಗೊಂಡಿದ್ದಾರೋ ಪಾಪ ಗೊತ್ತಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು 5 ಗಂಟೆಗೆ ಎದ್ದು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಮುಂಜಾನೆಯ ಟೈಮಲ್ಲಿ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ. ಹಾಗಾಗಿ ತಮ್ಮ ತಾಲೂಕಲ್ಲಿ ಏನೇನು ಅಕ್ರಮಗಳು ನಡೀತದೆ, ಏನೇನು ಒಂದು ಭ್ರಷ್ಟಾಚಾರ ನಡೀತದೆ ಅಂತಕ್ಕಂಥದ್ದು ಸಿ ವಿಜಿಲ್ ಆ್ಯಪ್ ಅಂತಕ್ಕಂತಹ ಒಂದು ಆ್ಯಪನ್ನು ಮುಖಾಂತರ ಅವರ ಒಂದು ಭ್ರಷ್ಟಾಚಾರದ ಒಂದು ಫೋಟೋನಾಗಲಿ ಮತ್ತು ವಿಡಿಯೋನಾಗಲಿ ಆ ಒಂದು ಸಿ ವಿಜಿಲ್ ಆ್ಯಪ್ಗೆ ಡೌನ್ಲೋಡ್ ಮಾಡಿ ನೀವೇನು ಭಯ ಪಡಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಯಾಕಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಅವರು ಅನಾಮಧೇಯವಾಗಿ ಇಟ್ಟಿರ್ತಾರೆ. ಯಾವುದಕ್ಕೂ ಕೂಡ ಗಾಬರಿ ಪಟ್ಕೊಂಡೆ, ಯಾವುದಕ್ಕೂ ಕೂಡ ಭಯ ಪಟ್ಕೊಂಡೆ ತಮ್ಮ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಅಣ್ಣಾ ಹಜಾರೆ ಅಂತಕ್ಕಂಥವರು ಯಾವ ರೀತಿ ಹುಟ್ಟಿದಂತಹ ಈ ಕರ್ನಾಟಕದಲ್ಲಿ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಭ್ರಷ್ಟಾಚಾರ ರಹಿತವಾದಂತಹ ಒಂದು ಮತದಾನವನ್ನು ನಾವು ಈ ಬಾರಿ ಮಾಡೋಣ. ಎಲ್ಲರೂ ಕೂಡ ಈ ಒಂದು ಭವ್ಯ ಭಾರತದ ಒಂದು ನಿರ್ಮಾಣಕ್ಕೋಸ್ಕರ ನಾವೆಲ್ಲವೇ ಯುವಕರೆಲ್ಲ ಒಂದು ಕೈ ಜೋಡಿಸೋಣ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ, ನೋಡಿ, ಈಗ ತಾನೇ ಮುಂಜಾನೆ ಎಲ್ಲ ಕೂಡ ಹಕ್ಕಿಗಳ ಚಿಲಿಪಿಲಿ ನಾದ ಮತ್ತು ಈಗ ತಾನೇ ಸೂರ್ಯೋದಯ ಪೂರ್ವದಿಂದ ಪಶ್ಚಿಮಕ್ಕಲ್ಲ, ಈಗ ತಾನೇ ಪೂರ್ವದಿಂದ ಮೂಡ್ತಾ ಇದ್ದಾನೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ರಾಜಕೀಯ ಒಂದು ಹಬ್ಬವನ್ನು ನಾವು ಏಪ್ರಿಲ್ 26ನೇ ತಾರೀಕು ಅದ್ಧೂರಿಯಾಗಿ ಮಾಡೋಣ. ಪ್ರತಿಯೊಂದು ನಮ್ಮ ವಾರ್ಡಲ್ಲಿ ಸುಮಾರು ಈ ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಬರ್ತಕ್ಕಂತಹ ವಾರ್ಡಲ್ಲಿ 23 ವಾರ್ಡ್ಗಳಿದೆ. 23 ವಾರ್ಡ್ಗಳಲ್ಲೂ ಕೂಡ BJP ಮತ್ತು ಕಾಂಗ್ರೆಸ್ ಭಾಳ
ಪ್ರಬಲ ಪೈಪೋಟಿನ ಕೊಡ್ತದೆ. ಕೊಟ್ಟರೂ ಕೂಡ ಆಯಾ ವಾರ್ಡಿನ ಕೌನ್ಸಿಲರ್ಗಳು, ಪುರಸಭಾ ಸದಸ್ಯರುಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ನಮ್ಗೆ ಯಾರು ಓಟ್ ಆಗಿದ್ದಾರೆ ಅಂತಹ ಮತದಾರರನ್ನು ಸೆಳೆಯೋದಕ್ಕೆ ಒಂದು ಆಸೆ ಆಮಿಷಗಳಿಗೆ ಒಡ್ತಾ ಇದ್ದಾರೆ. ಈಗ ನೋಡಬೇಕು ಅಂತಂದರೆ ಹೋದ ಎಲೆಕ್ಷನಲ್ಲೂ ಕೂಡ ಸುಮಾರು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಕೆಲವರು ಮತದಾನವನ್ನು ಪಾಪ ಕೊಡಲಿ. ಯಾಕಂದರೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಭಾಳ ಒಳ್ಳೆಯದು. ಯಾಕಂದರೆ ಈಗ ಪಾಪ ತಿಂಗಳಿಗೆ ಮಹಿಳೆಯರಿಗೆ 2,000 ರೂಪಾಯಿ ಬಂದರೆ ಇಷ್ಟು ಅನುಕೂಲ. ಮಕ್ಕಳ ಫೀಸ್ ಕಟ್ಬೋದು ಮತ್ತು ಮನೆ ದಿನಸಿ ತರ್ಬೋದು. ಮಗದೊಂದು ಒಂದು ಬೇಕು ಬೇಡಗಳಿಗೆಲ್ಲ ಭಾಳ ಅನುಕೂಲ ಆಗ್ತಾಯಿದೆ. ಮತ್ತು ಬಸ್ಸಲ್ಲಿ ಹೋಗ್ತಕ್ಕಂತಹ ಮಹಿಳೆಯರು ಕೂಡ ಪಾಪ ಯಾವ್ಯಾವುದೋ ಮನೇಲಿ ಇರ್ತಿದ್ರು. ಈಗ ನಂಜನಗೂಡು, ಕುರುಬನಕಟ್ಟೆ ಮತ್ತು ಇನ್ನೂ ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಪಾಪ ಭಗವಂತನ ದರ್ಶನ ಮಾಡ್ತಾಯಿದ್ದಾರೆ, ಒಳ್ಳೆಯದು. ಆದರೆ ಈಗ ಬರುವಂತಹ ಒಂದು ಚುನಾವಣೆ ಏನಿದೆ ಅದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಯೋಚಿಸಿ, ನಿಮಗೆ ಇಷ್ಟವಾದಂತಹ ಒಂದು ನಿಮಗೆ ಇಷ್ಟವಾದಂತಹ ಮತದಾರರನ್ನು ನೀವು ಒಂದು ಅಭ್ಯರ್ಥಿನ ನೀವು ಆಯ್ಕೆ ಮಾಡಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಈ ಬೆಳಗಿನ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಆ ಕಡೆ ಬಸ್ಸು ಈ ಕಡೆ ಬಸ್ಸು ಎಲ್ಲ ಬರ್ತಾಯಿದೆ. ನಮಸ್ಕಾರ, ಧನ್ಯವಾದ.